ಹಲೋ ಮಕ್ಕಳ, ನಿಮಗೆ ಈ ಗಾದೆ ಇಷ್ಟ ಆದಲ್ಲಿ, ಯೂಸ್ಫುಲ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ. ನಿಮ್ಗೆ ಇದಲ್ಲದೆ ಬೇರೆ ವೀಡಿಯೋಸ್ ಏನಾದರೂ ಬೇಕು ಗಾದೆಗಳದ್ದು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ಈ ಗಾದೆನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬುದು ಒಂದು ಜನಪ್ರಿಯ ಗಾದೆಯಾಗಿದೆ. ಸತ್ಯ ಶಾಶ್ವತವಾದದ್ದು. ಆ ದೃಷ್ಟಿಯಿಂದಲೇ ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಬರಹವಿದೆ. ಸುಳ್ಳಿನಿಂದ ಎಂದೂ ಸುಖವಾಗಿರುವುದಿಲ್ಲ ಎಂಬುದೇ ಈ ಗಾದೆ ಅರ್ಥ. ಯಾವುದೋ ಕಷ್ಟದಿಂದ ಅಥವಾ ತಪ್ಪಿನಿಂದ ಪಾರಾಗಲು ಹೋಗಿ ಒಂದು ಸುಳ್ಳು ಹೇಳಿ ಆ ಸುಳ್ಳನ್ನು ಮುಚ್ಚಲು ಮತ್ತೊಂದು ಸುಳ್ಳು ಹೇಳಬೇಕಾಗುತ್ತದೆ. ಆದ್ದರಿಂದ ಎಷ್ಟೇ ಕಷ್ಟ ಆದರೂ ಸತ್ಯವನ್ನೇ ಹೇಳಬೇಕು. ಉದಾಹರಣೆ, ರಾಜ ಹರಿಶ್ಚಂದ್ರ ಎಷ್ಟೇ ಕಷ್ಟ ಬಂದರೂ ಸತ್ಯವನ್ನೇ ನುಡಿದು ಅದನ್ನೇ ಪಾಲಿಸಿ ಕೊನೆಯಲ್ಲಿ ಸತ್ಯ ಹರಿಶ್ಚಂದ್ರನೆನಿಸಿಕೊಂಡು ಇಂದಿಗೂ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ. ಹಾಗೆಯೇ ಪುಣ್ಯಕೋಟಿ ಕಥೆಯಲ್ಲಿ ಸಾತ್ವಿಕ ಹಸುವಿನ ಸತ್ಯನಿಷ್ಠೆ ಪ್ರಾಮಾಣಿಕತೆಯಿಂದ ಹೇಗೆ ಹೆಬ್ಬುಲಿಯಿಂದ ಪಾರಾಯಿತು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಆದ್ದರಿಂದ ಸತ್ಯ ಸದಾ ಜೀವಂತವಾದದ್ದು, ಸುಳ್ಳು ಎಂದೂ ಸುಖವನ್ನು ಕೊಡಲಾರದು ಎನ್ನುವುದು ಈ ಗಾದೆಯ ಅರ್ಥ. ಇದು ಇಂಟ್ರೊಡಕ್ಷನ್. ಇದು ಈ ಗಾದೆಗೆ. ಇಲ್ಲಿಂದ ಬರೆದ ಮೇಲೆ ನೀವು ಸತ್ಯ ಶಾಶ್ವತವಾದದ್ದು, ಆ ದೃಷ್ಟಿಯಿಂದಲೇ ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಬರಹವಿದೆ. ಅಂದರೆ ಸತ್ಯ ಯಾವಾಗಲೂ ಶಾಶ್ವತವಾಗಿರುತ್ತೆ. ನಮ್ಮ ರಾಷ್ಟ್ರೀಯ ಲಾಂಛನದಲ್ಲೂ ನಾವು ನೋಡಿದ್ರೆ ಅದರಲ್ಲಿ ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ. ಸುಳ್ಳಿನಿಂದ ಎಂದೂ ಸುಖವಾಗಿರುವುದಿಲ್ಲ ಎಂಬುದು ಈ ಗಾದೆ ಅರ್ಥ. ಹೌದು, ಸುಳ್ಳಿನಿಂದ ಯಾವಾಗಲೂ ಸುಖ ಅಂದರೆ ತಾತ್ಕಾಲಿಕವಾಗಿ ನಿಮಗೆ ಅನ್ನಿಸ್ಬೋದು, ಇದರಿಂದ ನಾವು ಇದಾದ್ವಿ, ಪಾರಾದ್ವಿ ಅಂತ ಹೇಳ್ಬೋದು. ಆದರೆ ಸುಳ್ಳಿನಿಂದ ಎಂದು ಸುಖವಾಗಿರುವುದಿಲ್ಲ ಎಂಬುದು ಈ ಗಾದೆಯ ಅರ್ಥ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಯಾವುದೋ ಕಷ್ಟದಿಂದ ಅಥವಾ ತಪ್ಪಿನಿಂದ ಪಾರಾಗಲು ಹೋಗಿ ಒಂದು ಸುಳ್ಳು ಹೇಳಿ ಆ ಸುಳ್ಳನ್ನು ಮುಚ್ಚಲು ಮತ್ತೊಂದು ಸುಳ್ಳು ಹೇಳಬೇಕಾಗುತ್ತದೆ. ನಾವು ಯಾವುದೋ ಒಂದು ಕಷ್ಟ ಬಂತು ಅಥವಾ ಯಾವುದೋ ಒಂದು ತಪ್ಪಿನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ಸುಳ್ಳು ಹೇಳ್ತೀವಿ. ಆ ಸುಳ್ಳನ್ನು ಅದನ್ನು ಮುಚ್ಚಲು ಇನ್ನೊಂದು ಸುಳ್ಳು ಹೇಳೋದು, ಅದನ್ನು ಮುಚ್ಚಲು ಇನ್ನೊಂದು ಸುಳ್ಳು. ಇದು ಯಾವಾಗಲೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕೊನೆಗೆ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಆದ್ದರಿಂದ ಎಷ್ಟೇ ಕಷ್ಟ ಆದರೂ ಸತ್ಯವನ್ನೇ ಹೇಳಬೇಕು. ರಾಜ ಹರಿಶ್ಚಂದ್ರ ಎಷ್ಟೇ ಕಷ್ಟ ಬಂದರೂ ಸತ್ಯವನ್ನೇ ನುಡಿದು ಅದನ್ನೇ ಪಾಲಿಸಿ ಕೊನೆಯಲ್ಲಿ ಸತ್ಯ ಹರಿಶ್ಚಂದ್ರನೆನಿಸಿಕೊಂಡು ಇಂದಿಗೂ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ. ರಾಜ ಹರಿಶ್ಚಂದ್ರ ಎಷ್ಟೇ ಕಷ್ಟಗಳು ಬಂತು ಅಷ್ಟೇ ಕಷ್ಟನೆಲ್ಲ ಇದು ಮಾಡಿಕೊಂಡು ಅವನನ್ನು ಸತ್ಯವನ್ನೇ ನುಡಿದು ಅಂದರೆ ಅದನ್ನೇ ಪಾಲಿಸಿ ಕೊನೆಯಲ್ಲಿ ಅವನನ್ನು ಈಗಲೂ ನಾವು ರಾಜ ಹರಿಶ್ಚಂದ್ರ ಅಂತ ನಾವು ಹೇಳೋದೇ ಇಲ್ಲ, ಸತ್ಯ ಹರಿಶ್ಚಂದ್ರ ಅಂತಲೇ ನಾವೀಗ ನೆನಪಿಸ್ಕೊಡೋದು. ಇಂದಿಗೂ ಜನರು ಹೇಳ್ಬೇಕಾದ್ರೆ ಏನಂತಾರೆ, ರಾಜ ಹರಿಶ್ಚಂದ್ರ ಅನ್ನೋದು ಬದಲು ಸತ್ಯ ಹರಿಶ್ಚಂದ್ರ ಅಂತ ಹೇಳೋದು. ಹಾಗೆಯೇ ಅಂದರೆ ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇರುತ್ತೆ, ಅದಕ್ಕೆ ಸಾವಿಲ್ಲ ಅನ್ನೋದಕ್ಕೆ ಇವರೆಲ್ಲ ಒಂದು ಇದು ಎಕ್ಸಾಂಪಲ್ಸ್ ಥರ. ಹಾಗೆಯೇ ಪುಣ್ಯಕೋಟಿ ಕಥೆಯಲ್ಲಿ ಸಾತ್ವಿಕ ಹಸುವಿನ ಸತ್ಯನಿಷ್ಠೆ ಪ್ರಾಮಾಣಿಕತೆಯಿಂದ ಹೇಗೆ ಹೆಬ್ಬುಲಿಯಿಂದ ಪಾರಾಯಿತು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ನಾವು ಚಿಕ್ಕ ವಯಸ್ಸಲ್ಲಿ ಪುಣ್ಯಕೋಟಿ ಕಥೆಗಳನ್ನ ಬುಕ್ಕಲ್ಲಿ ಓದಿ ಕೇಳಿ ತಿಳ್ಕೊಂಡಿರ್ತೀವಿ. ಅದರಲ್ಲಿ ಹೇಗೆ ಒಂದು ಹಸು ಅದು ಅದರ ಸತ್ಯನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಅದು ಹೆಬ್ಬುಲಿಯಿಂದ ತಪ್ಪಿಸ್ಕೊಂಡು ಬಂತು. ಅಂದರೆ ಹೆಬ್ಬುಲಿ ಅದರ ಸತ್ಯನಿಷ್ಠೆ ಮತ್ತು ಪ್ರಾಮಾಣಿಕತೆನ ನೋಡಿ ಅದು ಕೂಡ ಅದನ್ನು ತಿಂದೆ ಪಾರಾಗಿ ಬರುತ್ತೆ. ಅದೇ ಥರನೇ ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇರುತ್ತೆ. ಸುಳ್ಳಿಗೆ ಅದು ತಾತ್ಕಾಲಿಕ ಅಷ್ಟೇ ಸುಖ, ಅದರಿಂದ ಸುಳ್ಳಿಗೆ ಸುಖವಿಲ್ಲ. ಆದ್ದರಿಂದ ಸತ್ಯ ಸದಾ ಜೀವಂತವಾದದ್ದು, ಸುಳ್ಳು ಎಂದು ಸುಖವನ್ನು ಕೊಡಲಾರದು ಎನ್ನುವುದು ಈ ಗಾದೆಯ ಅರ್ಥ. ಥ್ಯಾಂಕ್ ಯು ವೆರಿ ಮಚ್.